ಬಂದಿದೀವಿ ಸರ್ ಹುಬ್ಳಿಯಲ್ಲಿ ಡಾಕ್ಟರ್ ಹತ್ರ ತೋರಿಸಿದ್ದೀವಿ ಅಲ್ಲಿ ಆಪರೇಷನ್ ಮಾಡ್ಬೇಕಂತಿದ್ರಾ ಹೇಳಿದ್ದಾರೆ ಸರ್ ಡಿಸ್ಕ್ ಸರ್ಜರಿ ಮಾಡ್ಬೇಕಂತ ಮತ್ತೆ ಗ್ಯಾರಂಟಿನೂ ಕೊಟ್ಟಿಲ್ಲ ಸರ್ ನೋಡಿ ಸರ್ ನಂಗೆ ಎಲ್ಲೂ ಆರಾಮಾಗಿ ಸರ್ ಮತ್ತೆ ಮಗ ಯೂಟ್ಯೂಬ್ ನೋಡಿ ಕರ್ಕೊಂಡ್ಬಂದು ಸರ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಕರ್ಕೊಂಡ್ ಬಂದಿದ್ದೀವಿ ಸರ್ ಅಳ್ಬೇಡಿ ಚೆನ್ನಾಗಿದ್ದೀರಲ್ಲ ಸ್ವಲ್ಪ ಆರಾಮ ಚೆನ್ನಾಗಿದ್ದೀರಲ್ಲ ಯಾಕೆ ಎಲ್ಲಿ ಹೋದ್ರು ಬರೀ ಆಪರೇಷನ್ ಎಲ್ಲ ಕಡೆನೂ ಆಪರೇಷನ್ ಹೇಳಿದ್ದಾರೆ ಸರ್ ನಮಗೆ ಇವಾಗ ಇಲ್ಲಿ ಬಂದ ಮೇಲೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ 60% ಆಗಿದೆ ಸರ್ ಅವ್ರು ಇವಾಗ ಓಡಾಡ್ತಾರೆ ಸರ್ ಮುಂಚೆ ಎಷ್ಟಿತ್ತು ಕಷ್ಟ ಇದ್ದಿಲ್ಲ ಸರ್ ಮುಂಚೆ ಎಷ್ಟಿತ್ತು ಕಷ್ಟ ಅವ್ರಿಗೆ ಯಾವ ತರ ಕಷ್ಟ ಇತ್ತು ಅಂದ್ರೆ ಈಗ ಕೂತ್ಕೊಂತಿದ್ದಿಲ್ಲ ಹೋಗಿ ಬೆಡ್ ಮೇಲೆ ಮಲ್ಗೋದು ಬೆಟ್ಟ ಮ್ಯಾಗ ಮಕ್ಕೊಂಡ್ಬಿಟ್ಟಿನಿ ಸರ್ ನಾನು ಬೆಡ್ ಮೇಲೆ ಈ ಸ್ವಲ್ಪ ಹಿಂಗ್ ನಡೆದಾಡಿದ್ರೆ ಸುಮ್ಗೆ ಹೆಚ್ಚು ಸ್ವಲ್ಪ ಮಲ್ಬಿಡೋದು ಆ ತರ ಮಾಡ್ತಾರೆ ಸ್ವಲ್ಪ ದಮ್ ಬಂದಂಗೆ ಹಾಕಿ ಸರ್ ಈಗ ಅಲ್ಲ ನಡೆದಿಲ್ಲಲ್ಲ ಇಷ್ಟು ದಿನ ನಡೆದಿಲ್ಲಲ್ಲ ಇವಾಗ ಹೊಸ ನಡೀತಿದ್ದೀರಾ ಎಷ್ಟು ವರ್ಷ ನಡೆದಿಲ್ಲ ಹೇಳಿ ಎಷ್ಟು ತಿಂಗಳು ನಡೆದಿಲ್ಲ ಹೇಳಿ ಇವರು ಇವಾಗ ಒಂದು 2-3 ಇಯರ್ಸ್ ಅಂತ ಬೆಡ್ಡೇ ಇದ್ದಾರೆ ಸರ್ ನಡೆದಿಲ್ಲ ನಡೆದಿಲ್ಲ ಇವಾಗ ನಡೀತಾ ಇರೋದಲ್ವಾ ಸೊ ಇವಾಗ ನಡೀತಾ ಇರೋದು ಅಂತಂದ್ರೆ ಹೊಸ ನಡೀತಾ ಇರೋದ್ರಿಂದ ಅವಾಗ ಸ್ವಲ್ಪ ಪ್ರಾಣಾಯಾಮ ಮಾಡಲಿ ಹಿಂಗೆ ಕುತ್ಕೊಂಡು ಹಿಂಗೆ ಮಾಡಿ ಹಿಂಗೆ ಕೈ ಎತ್ತಾಗ ಬರ್ತಿದ್ದೆ ಸರ್ ಈಗ ಎತ್ತಾಗ ಬರ ಉಸಿರು ಹಚ್ಚಾಕ್ಬೇಕು ಉಸಿರು ಹಚ್ಚಾಕಿ ಹೊರಗಾಕು ನೋಡಿ ಮೂಗಲ್ಲಿ ಬಾಯಲ್ಲಿ ಬೇಡ ಬಾಯಿ ಮುಚ್ಕೊಳ್ಳಿ ಇದನ್ನ ಈ ಥರ ಎಲ್ಲ ಯೂಟ್ಯೂಬೆಲ್ಲ ನೋಡ್ಬಿಟ್ಟು ಕಪಾಲಭಾತಿ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಲಿ ಆಮೇಲೆ ಅನುಲೋಮ ವಿಲೋಮ ಆ ಪ್ರಾಣಾಯಾಮ ಮಾಡಿದ್ರೆ ಹಾರ್ಟ್ದು ಮತ್ತು ಲಂಗ್ಸ್ದು ಕೆಪಾಸಿಟಿ ಜಾಸ್ತಿ ಆಗುತ್ತೆ ಇಷ್ಟು ದಿನ ನಡೆದಿಲ್ಲದೆ ಇರೋದ್ರಿಂದ ಕೆಪಾಸಿಟಿ ಕಡಿಮೆ ಇದೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಉಪ್ಸ ಬರಲ್ಲ ನಿಮಗೆ ಆಯಿತಾ ಆಮೇಲೆ ನಡೆಯೋಕ್ಕಾಗ್ತಿರಲ್ಲ ಕುತ್ಕೊಳ್ಳೋಕ್ಕಾಗ್ತದೆ ಮತ್ತೆ ಬೇರೆ ಏನಾಗ್ತಿರ್ಲಿಲ್ಲ ಮತ್ತೆ ನಿಲ್ಲುಕಂತ್ರು ನಿಲ್ಲಕ್ಕಂತೂ ಒಂದು 5 ಸೆಕೆಂಡ್ ಆಗಲ್ಲ ಸರ್ ನನ್ನ ಕಡೆ ನಿಂತ್ಕೊಂತಾರೆ ಸರ್ ಸೀರೆ ಹಾಕೊಳ್ಳೋಕೆ ಆಗ್ತಾ ಇಲ್ಲ ಆ ತರ ಬಾತ್ರೂಮ್ ಸೀರೆ ಹಾಕ್ತಾ ಹೋಗಿಲ್ಲ ನನ್ನ ಮಕ್ಕಳು ನೋಡಿ ಸರ್ ನನ್ನ ಮಗಳಿಗೆ ಯೂಟ್ಯೂಬ್ ನೋಡಿ ಕರ್ಕೊಂಬಲ್ಲ ಸರ್ ಚೆನ್ನಾಗಿದ್ದೀರಾ ಸ್ವಲ್ಪ ತಲೆ ನೋವ್ತಿತ್ತು ಅಂತಾರೆ. ಅದು ಸರಿ ಮತ್ತೆ ಆಗುತ್ತೆ ನಿದ್ದೆ ಮಾಡಲ್ಲ ನಿದ್ದೆಗೆ ಇವತ್ತು ಕೊಡ್ತೀನಿ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಗದ್ದಲ ಇತ್ತು ರಾಹುಲ್ ಸರ್ ಬಂದು ಅಡ್ಮಿಟ್ ಆಗನ್ ಸರ್ ಬಂದ ಕೂಡಲೇ ಅಲ್ಲಿ ಮೇಲ್ಗಡೆ ಹೋಗಂತ ಹೇಳಿ ಸರ್ ನಾನು ಕೈ ಮಾಡಿದ್ರೆ ಮತ್ತೆ ಮೇಲ್ಗಡೆ ಹೋಗಿ ಅಡ್ಮಿಟ್ ಮಾಡಿದ್ರೆ ಸೂಪರ್ ರಾಹುಲ್ ಸರ್ ಎಷ್ಟು ದಿನ ಅಡ್ಮಿಷನ್ ಇದ್ದೀರಾ ಅಡ್ಮಿಟ್ ಇದೆ ಓಕೆ ಎಲ್ಲ ಅಡ್ಮಿಷನ್ ಆಗಕ್ಕೆ ಅಂತ ಸ್ವಲ್ಪ ಥಿಂಕ್ ಮಾಡಿದ್ವಿ ಸರ್ ಆಮೇಲೆ ಸರ್ ಹೇಳಿದ್ಮೇಲೆ ಇಲ್ಲ ಹೆಂಗ್ ಗೊತ್ತಾ ರಿಸಲ್ಟ್ ಬರುತ್ತೆ ಪ್ರಾಪರ್ ಟ್ರೀಟ್ಮೆಂಟ್ ಹೋಗ್ಬೇಕಷ್ಟೇ ಎಲ್ಲದಕ್ಕೂ ಸರ್ಜರಿ ಒಂದೇ ಪರಿಹಾರ ಇರ್ಬೇಕಂತಿಲ್ಲ